ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 21 ಆಲ್ಮೋಸ್ಟ್ 50% ಮುಗಿಸಿದ್ವಿ. ಸೊ ಈ ಚಾಪ್ಟರ್ದು ಮೇನ್ ಗ್ರಾಮರ್ ಏನು ಅಂದರೆ ಅಂತ ಅನಿಸುತ್ತೆ ಅಂತ ಹೇಳ್ತೀನಿ ಆಮೇಲೆ ಅಲ್ವಾ ಈ ಥರ ಸಿಂಬಲ್ ಹಾಕಿದ್ರೆ ಪಕ್ಕದಲ್ಲಿ ಏನೋ ಇದೆ ಅಂತ. ಉದಾಹರಣೆಗೆ ಏನು ಪ್ಲೇನ್ ಫಾರ್ಮು ಸೆಂಟೆನ್ಸಲ್ಲಿ ಹೇಳಬೇಕು, ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು, ಇಲ್ಲೂ ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು, ಇಲ್ಲೂ ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು. ಅಂತ ಅನಿಸುತ್ತೆ ತೋ ಒಮೊಯಿಮಸ್ ಅಂತ ಹೇಳ್ತೀನಿ, ತೋ ಈಮಸ್ ಇದು ದೆಶೋ. ಎಸ್, ಈಗ ನಾಳೆ ಬರೋಲ್ಲ ಅವ್ರು ನಿಮಗೆ ಹೇಳಿರ್ತಾರೆ, ಮೀರಾಸನ್ ಅವರು ನಿಮಗೆ ಹೇಳಿರ್ತಾರೆ ನಾಳೆ ಬರೋಲ್ಲ ಅಂತ. ಅದನ್ನು ಇನ್ನೊಬ್ರಿಗೆ ಹೇಳಬೇಕು. ಮೀರಾಸನ್ ವ ಅಷ್ಟ ಕೊನಾಯ್ ತೋ ಈ ಮಷ್ಟ. ಮತ್ತು ನಿಮಗೆ ಅನಿಸುತ್ತೆ ನಾಳೆ ಮಳೆ ಬರುತ್ತೆ ಅಂತ. ಅಷ್ಟ ಆಮೇಗ ಫುರು ತೋ ಮೈಮಸ್. ಸೊ ಎಲ್ಲಿ ನಿಲ್ಲಿಸ್ಬೇಕು ಮತ್ತು ಎಲ್ಲಿ ಏರಿಸ್ಬೇಕು ಅದು ಇಂಪಾರ್ಟೆಂಟು ಈ ಗ್ರಾಮರ್ ಬಂದರೆ. ಎಸ್, ಇವೆಲ್ಲ ನೋಡಿದ್ದೀವಿ. ಇನ್ನಷ್ಟು ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಎಸ್, ಸಾಗರ್ ಸರ್. ಅಶಿತವ ಯಸುಮಿದೇಶ್. ಈ ಸೆಂಟೆನ್ಸ್ ನೆನಪಿದೆಯಾ? ಭಾಳ ಸಲ ನೋಡಿದ್ದೀವಿ ಇನಿಷಿಯಲ್ ಚಾಪ್ಟ್ರಲ್ಲಿ. ನಾಳೆ ರಜೆ. ನಾಳೆ ರಜೆ ಇದೆ, ಡೆಸ್ ಇತ್ತು ಆಯಿತಾ. ಈಗ ನೋಡಿ, ಅಶಿತವ ಯಸುಮಿದೇಶೋ. ಯಸುಮಿದೇಶೋ ನಾಳೆ ರಜೆ ಅಲ್ವಾ? ಅಲ್ವಾ, ಎಸ್. ಏನು ಮಾಡ್ಕೊತಿದ್ದೀರಾ? ಕನ್ಫರ್ಮೇಷನ್ ಮಾಡ್ಕೊತಿದ್ದೀರಾ. ಗೊತ್ತಿದೆ, ಡೆಸ್ ಅಂತ ಗೊತ್ತಿದೆ. ದೆಶೋ, ಯಸುಮಿದೇಶೋ, ಹೈ ಯಸುಮಿದೆಸ್ ಅಂತ ರಿಪ್ಲೈ ಕೊಡ್ಬೋದು. ನೆಕ್ಸ್ಟ್ ನೀವು ಹೇಳಿ. ಓಸಕವ ಮಿತೋರಿಗ ಸುಕುನಾಯ್ದೆಸ್. ಈಗ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಓಸಕವ ಮಿತೋರಿಗ ಸುಕುನಾಯ್ದೆಶೋ. ಹೇಳಿ, ಏನಾಯಿತು? ಓಸಕವ ಮಿತೋರಿಗ ಒಕೊನಾಯ್ದೆಶೋ. ಬಂತು, ಟೋನ್ ಚೆನ್ನಾಗಿ ಬಂತು ಲಾಸ್ಟಿಗೆ. ಆದರೆ ಇದು ಸುಕುನಾಯ್. ಸುಕುನಾಯ್ ದೇಶೋ. ಓಸಕವ ಮಿದೋರಿಗ ಸುಕುನಾಯ್ ದೇಶೋ. ಅವಾಗ ನಾನು ಹೈ ಸುಕುನಾಯ್ ದೇಸ್ ಅಂತ ಹೇಳ್ತೀನಿ. ಏನರ್ಥ? ಓಸಕ ಮಿತೋರಿಗ ಇದರಲ್ಲಿ ಏನು ಗೊತ್ತಾಗ್ತಿದೆ? ಇದು ಓಕೆ, ಇದು ಗೊತ್ತಿಲ್ಲ ಅಂದ್ಕೊಳ್ಳಿ, ಇದು ಗೊತ್ತಿಲ್ಲ ಅಂದ್ಕೊಳ್ಳಿ. ಇದಾದ್ರೂ ಗೊತ್ತಿದೆಯಾ? ಸುಕುನಾಯ್ ದೇಸ್. ಓಕೆ, ಇದರಲ್ಲಿ ಯಾವುದು ಗೊತ್ತಿಲ್ಲ ವರ್ಡು. ಸುಕುನಾಯ್ ಅಂದರೆ ಕಮ್ಮಿ ಇದೆ. ಏನು ಕಮ್ಮಿ ಇದೆ? ಹಸಿರು ಕಮ್ಮಿ ಇದೆ. ಎಲ್ಲಿ? ಓಸಕದಲ್ಲಿ ಹಸಿರು ಕಮ್ಮಿ ಇದೆ. ಓಸಕದಲ್ಲಿ ಹೆಸರು ಕಮ್ಮಿ ಅಲ್ವಾ? ಅಷ್ಟೇ. ಎರಡನೇದು ವತೋಸನ್ವಾ ಈಗೋನೋ ಸೆನ್ಸೇದೆಸ್. ಇದು ಫ್ಯಾಕ್ಟು. ಓಕೆ, ಇದು ನಿಜ. ಈಗ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ವತೋಸಾಮ ಈಗೋನೋ ಸೆನ್ಸೇದೆಶೋ. ಸೆನ್ಸೇದೆಶೋ. ವತೋಸನ್ ಅವರು ಇಂಗ್ಲಿಷ್ ಟೀಚರ್ ಅಲ್ವಾ? ಓಕೆ, ನೆಕ್ಸ್ಟ್ ಇವ್ರು ಕೊಡಿ, ಚೈತ್ರ ಸರ್. ಕಿಮುರ-ಸಾನ್ ವ ಈ-ಸಾನ್ ಓ ಶಿರಿಮಸೆನ್. ಕಿಮುರ-ಸಾನ್ ಈ-ಸಾನ್ ಅನ್ನು ಗೊತ್ತಿಲ್ಲ, ಅಂದರೆ ಈ-ಸಾನ್ ಗೊತ್ತಿಲ್ಲ. ಈ-ಸಾನ್ ತಿಳಿದಿಲ್ಲ, ಗೊತ್ತಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ. ಹೈ. ಬಟ್ ಶಿರಿಮಸೆನ್ ದೆಶೋಗೆ ಹೆಂಗೆ ಹೇಳೋದು? ಅದೇ ಹೇಳ್ದಲ್ಲ, ಇಲ್ಲಿ ನೋಡಿ, ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು. ಪ್ಲೇನ್ ಫಾರ್ಮ್ ಮಾಡಿ. ಎಸ್, ಅದೇ ಶಿರನಾಯ್ ದೇಶೋ. ಶಿರನಾಯ್ ದೇಶೋ ಅಂತನಾ ಸೆನ್ಸೆ? ಕರೆಕ್ಟ್, ಶಿರನಾಯ್ ದೇಶೋ. ಕರೆಕ್ಟ್. ಕಿಮುರ-ಸಾನ್ ವ ಈ-ಸಾನ್ ಓ ಶಿರನಾಯ್ ದೇಶೋ. ಕರೆಕ್ಟ್, ಎಸ್, ಶಿರನಾಯ್ ದೇಶೋ. ಅವನು ಹೇಳ್ತೀನಿ, ಹೈ ಶಿರನಾಯ್ ದೇಶ್. ಕರೆಕ್ಟ್, ಟೋನ್ ಚೆನ್ನಾಗಿತ್ತು. ನೆಕ್ಸ್ಟ್. ಕಿನೋ ಸಾಕಾನೋ ಶಿಯೋಗ ಅರಿಮಾಷ್ಟ. ಶಿಯಾಯಿಗ ಅರಿಮಾಷ್ಟ. ನಿನ್ನೆ ಸಾಕರ್ನ
ಏನೋ ಮೀಟಿಂಗು ಸ್ಪೋರ್ಟ್ಸ್ ಮೀಟ್ ಮ್ಯಾಚ್ ಅಥವಾ ಗೇಮು. ಮ್ಯಾಚ್. ಎಂಥ ಗೇಮು? ಸಾಕರ್ ಗೇಮು. ಸಾಕರ್ ಗೇಮ್ ಇತ್ತು. ಎಸ್, ನಿನ್ನೆ ಸಾಕರ್ ಗೇಮ್ ಇತ್ತು. ಈಗ ಪ್ಲೇನ್ ಫಾರ್ಮಲ್ಲಿ ಹೇಳಿ ಅಷ್ಟೇ. ಇತ್ತಲ್ವಾ? ಅರಿಮಷ್ಟ ಅತ್ತ ಸೂಪರ್. ಅತ್ತ ಅತ್ತಾದೇಶೋ ಹಾಂ, ಅತ್ತದೇಶೋ. ಅತ್ತಾದೇಶ. ಕಿನೋ ಸಾಕಾನು ಶಿಯಾಯಿಗ ಅತ್ತಾದೇಶೋ. ಹಾಂ, ಎಸ್, ನಾನು ಹೇಳ್ತೀನಿ. ಹೈ ಅರಿಮಸ್ತ, ಇಲ್ಲ ಹೈ ಅತ್ತಂದೆಸ್. ನೆಕ್ಸ್ಟ್ ಸಾಗರ್ ಸರ್. ನಿಹೋವ ತಬೆಮೊನೊಗ ತಕಾಯ್ ದೆಶೋ. ಹಾಂ, ಬಂತು ಟೋನ್. ಎಸ್, ಮೇಲಿನ ಥರನೇ. ಏ ತಕಾಯ್ ದೆಶ್. ಪ್ರಾಕ್ಟೀಸ್ ಮಾಡಿದ ಮೇಲೆ ಅದೇ ಬಂತು. ನೆಗೆಟಿವ್ ಆದರೆ ಬನ್ನಿ. ಕೆಳಗೆ ಬನ್ನಿ ನೋಡೋಣ. ಸುನೋ ಕಮೆರವ ತಕಕತ್ತ ದೆಶೋ. ಹಾಂ, ಗೊತ್ತಾ? ಇಯೆ ಸೊನ್ನನಿ ಸೊನ್ನನಿ ತಕಕುನ ಕತ್ತದೆಸ್. ಹಾಂ, ಅರ್ಥ? ತಕಕತ್ತದೆಸ್. ಹಾಂ, ಗೊತ್ತಾ? ತಕಾಯಿದೆಸ್. ತಕಾಯಿದೆಸ್ ಅಂದರೆ ದುಬಾರಿ. ಹಾಂ, ನೋಡಿ, ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ದಾರೆ. ಆ ಕ್ಯಾಮ್ರಾ ದುಬಾರಿ ಇತ್ತಲ್ವಾ? ದುಬಾರಿ ಇತ್ತಲ್ವಾ? ದುಬಾರಿ ಅಲ್ವಾ? ದುಬಾರಿ ಆಗಿತ್ತಲ್ವಾ? ಸೊನ್ನಾನಿ ಅಂತ. ಸೊನ್ನೆ ಅಂದರೆ ಅಷ್ಟೇನು ಅಂತ. ಅಷ್ಟೇ. ದುಬಾರಿ ಇಲ್ಲ. ದುಬಾರಿ ಇರಲಿಲ್ಲ. ಫಾಸ್ಟಲ್ಲಿ ಹೇಳ್ಬೇಕು. ತೊಗೊಂಬಂದಿರ್ತಾನೆ ಒಂದು 2-3 ತಿಂಗಳ ಹಿಂದೆ. ಇವನಿಗೆ ಅನಿಸಿರುತ್ತೆ, ಫ್ರೆಂಡ್ ಬಿಗೆ, ಓ ಕಾಸ್ಟ್ಲಿ ಇತ್ತಲ್ವಾ ಅಂತ. ಇಲ್ಲ, ಕಾಸ್ಟ್ಲಿ ಇರಲಿಲ್ಲ. ಸೊನ್ನನಿ ತಕಕುನ ಕತ್ತದೆಸ್. ನೆಕ್ಸ್ಟ್ ನೀವೇ. ಟೋಕಿಯೋನೋ ರಶುವ ಸುಗೋಯ್ ದೆಶೋ. ಹಾಂ, ಸುಗೋಯ್ ದೆಶೋ ಅಂದರೆ ಗ್ರೇಟ್. ಒಂಥರ ಸೂಪರ್ ಅಲ್ವಾ ಅಂತ ಯಾವ್ದ್ರ ಬಗ್ಗೆ ಹೊಗಳ್ತಾ ಇದ್ದಾರೆ. ಯಾವುದು ಅಂದರೆ ಟೋಕಿಯೋನು ರಶ್ಶು. ಇದು ಗೊತ್ತಾ ರಶ್ಶು ಅಂದರೆ? ಹಾಂ, ಅಂದರೆ ಟೋಕಿಯೋದು ರಶ್ ಅವರು. ಈಗ ನೋಡಿ, ಮೆಟ್ರೋ ಬೆಳಿಗ್ಗೆ 9 ಗಂಟೆ ಹೋಗ್ತಿದ್ದಂಗೆ ಮೆಟ್ರೋ ರಶ್ ಇರುತ್ತಲ್ವ, ಜನ. ಅದು ರಶ್. ಪೀಕ್ ಅವರ್ಸ್ ಅಂತೀವಿ ನೋಡಿ ನಾವು. ಪೀಕ್ ಅವರ್ಸ್ ಏನು ದಿನದಲ್ಲಿ ಬೆಳಗ್ಗೆ 9 ಗಂಟೆ ಮತ್ತು ಸಂಜೆ 6 ಗಂಟೆ ಪೀಕ್ ಅವರ್ಸು. ಇಲ್ಲ ಮನೆಗೆ ವಾಪಸ್ ಹೋಗ್ತಿರ್ತಾರೆ, ಇಲ್ಲ ಆಫೀಸಿಗೆ ಹೋಗ್ತಾ ಇರ್ತಾರೆ ಜನ. ಅದೇ ಇದು ಜಪನೀಸಲ್ಲಿ ರಶ್ಶು ಅಂತಾರೆ. ಟೋಕಿಯೋನು ರಶ್ಶು. ಟೋಕಿಯೋದು ರಶ್ಶು ಸೂಪರ್ ಅಲ್ವಾ? ಅದಕ್ಕೇನು ಏನಂತಾರೆ? ಟೋಕಿಯೋನೋ ರಶ್ಶುವ ಸುಗೋಯ್ ದೆಸ್. ಟೋಕಿಯೋನೋ ರಶ್ಶುವ ಸುಗೋಯ್ ದೆಸ್. ನೆಕ್ಸ್ಟ್ ನೀವೇ. ಶಿಗೋತೋವ ತಾಯಿಯನ್ ದೆಶೋ. ಹಾಂ, ಪಾಪ ಇಬ್ಬರು ಫ್ರೆಂಡ್ ಮಾತಾಡ್ತಿರ್ತಾರೆ, ಎ ಮತ್ತು ಬಿ. ನಿಮಗೆ ಎ ಬಗ್ಗೆ ಗೊತ್ತಿರುತ್ತೆ, ಭಾಳ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸು, ಓವರ್ ಟೈಮ್ ವರ್ಕು. ಅದಕ್ಕೆ ನೀವು ಸಿಂಪತಿಯಿಂದ ಕೇಳ್ತೀರಾ, ಕಷ್ಟ ಅಲ್ವಾ ಅಂತ. ವರ್ಕು ಕಷ್ಟ ಅಲ್ವಾ? ಹಾಂ, ಕೆಲಸ. ಅದಕ್ಕೆ ಏನಂತೀರಾ? ಸುನ್ನನಿ. ಹಾಂ, ಸುನ್ನನಿ ತಾಯಿಯನ್ ದೆಸ್. ಇಲ್ಲ ನೋಡಿ, ಅಷ್ಟೇನು ಆದಮೇಲೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ಮುಗಿಸೋದು ನೆಗೆಟಿವಲ್ಲೇ ಮುಗಿಸ್ತೀವಿ. ಅಷ್ಟೇನು ಇಲ್ಲ, ಅಷ್ಟೇನು ಇದೆ ಅಂತೀವ? ಇಲ್ಲ, ಅಷ್ಟೇನು ಇಲ್ಲ. ತಾಹೆನ್ ಕೊನಕತ್ತ ಯಾವುದು? ಈ ಅಡ್ಜೆಕ್ಟಿವ್ ಹಾಕ್ತೀವಿ. ಇದು ನಾ ಅಡ್ಜೆಕ್ಟಿವ್. ತಾಹೆನ್ ದೆಸ್ ಕಷ್ಟ ಇದೆ, ಕಷ್ಟ ಇಲ್ಲ. ತಾಹೆನ್ ಜಾ ಹರಿಮಸೇನ್. ಜಾ ಹರಿಮಸೇನ್. ಹಂಗದು ಹೇಳ್ಬೋದಿಲ್ಲ. ತಾಹೆನ್ ಜಾ ನಾಯ್ ದೆಸ್. ಪ್ಲೇನ್ ಫಾರ್ಮ್.
ಪ್ಲೇನ್ ಫಾರ್ಮ್. ನೆನಪಾಯ್ತಾ? ಹಾಂ ಸರ್. ಹಾಂ, ನಾಯ್ದಸ್. ತಾಹೆಂದೆಸ್ ಇಲ್ಲಿಂದ ಬಂದಿರೋದು ಅದು. ತಾಹೆಂದೆಸ್ ಕಷ್ಟ ಇದೆ. ತಾಹೆಂದೆಸ್ ನೆಗೆಟಿವ್ ಏನಿದ್ರದ್ದು ಕಷ್ಟ ಇದೆ, ಕಷ್ಟ ಇಲ್ಲ. ತಾಹೆನ್ ಜಾ ಅರಿಮಸೇನ್. ಈಗ ಪ್ಲೇನ್ ಫಾರ್ಮಲ್ಲಿ ಹೇಳೋಣ. ಅಂದರೆ ಯಾಕೆ ನೀನು ಫ್ರೆಂಡ್ ಜೊತೆ ಮಾತಾಡ್ತಿದ್ದೀರಾ. ತಾಹೆನ್ ಜಾ ನಾಯ್ದೆಸ್. ಸರಿ ಸರ್, ತಾಹೆನ್ ಜಾ ನಾಯ್ದೆಸ್ ಅಷ್ಟೇ. ಓಕೆ, ನೆಕ್ಸ್ಟು ಚೈತ್ರ ಸರ್. ಹೊಕ್ಕೈದೋವ ಸಾಮುಕತ ದೆಶೋ. ಓ, ಹೊಕ್ಕೈದೋ ಚಳಿ ಇದೆ ಅಲ್ವಾ? ಇದೆ ಅಲ್ವಾ? ಚಳಿ ಇತ್ತಲ್ವಾ? ಅವನು ಫ್ರೆಂಡ್ ಹೋಗಿ ಬಂದಿರ್ತಾನೆ. ಚಳಿ ಇತ್ತಲ್ವಾ? ಹಾಂ, ಕತ್ತ ಚಳಿ ಇತ್ತಲ್ವಾ? ಇಯೆ ಹಾಂ ಇಯೆ ಸೋನಾನಿ ಹಾಂ, ಅಷ್ಟೇನು. ಸಾಮು ಕುನಕತ ದೆಸ್. ಸುಗೋಯ್ ಸೊನ್ನನಿ ಸಮುಕುನ ಕತ್ತದೆಸ್. ಇಲ್ಲ, ಅಷ್ಟೇನು ಚಳಿ ಇರಲಿಲ್ಲ. ಚಳಿ ಇರಲಿಲ್ಲ. ನೆಕ್ಸ್ಟ್, ನೈಸ್. ಸುಕಾರೆತ ದೆಶೋ. ಟಯರ್ಡ್ ಆಯ್ತಲ್ವಾ? ಟಯರ್ಡ್ ಆಗಿದೆ. ಹಾಂ, ಟಯರ್ಡ್ ಆಯ್ತು. ಆಗಿತ್ತು. ಟಯರ್ಡ್ ಆಗಿತ್ತಲ್ವಾ? ಇಲ್ಲ ಇಲ್ಲ, ಆಗಿತ್ತು ಅಲ್ಲ, ಆಗಿದೆ ಅಲ್ವಾ? ಆಗಿದೆ ಈಗ ಅವರಿಗೆ. ಇದೆ ನೋಡಿ ಕನ್ನಡ, ದಣಿದಿರೋದು. ದಣಿದಿದ್ರಲ್ವಾ? ಇದು ಸುಕಾರೆತ ಅಂದ್ರೆ ಮುಂಚೆ ಆಗಿರೋದಲ್ಲ? ಹಾಂ, ಆಗಿರೋದು ಆಗೋಗಿರೋದು. ಆ ಪಾಯಿಂಟಲ್ಲಿ ಆಗೋಗಿರೋದು. ಈಗ ಸ್ಕರತ ದೇಶ ಟಯರ್ಡ್ ಆಗಿದ್ದೀರಾ ಅಲ್ವಾ? ದಣಿವಾಗಿದೆ ಅಲ್ವಾ? ದಣಿದಿದ್ರಲ್ವಾ? ಅದಕ್ಕೇನಂತೀರಾ? ಹಾಂ, ಸುಕಾರೆತ ದೆಸ್. ಸ್ಕರೆ ಮಸ್ತ ದೆಸ್ ಸ್ಕರೆತ ಮಸ್ತ ಸ್ಕರೆತ ದೆಸ್ ಸ್ಕರೆತ ಮಧ್ಯಸ್ ಬರಲ್ಲ. ಸುಕರೆತ. ಎಸ್, ಯಾಕಂದರೆ ಮಸು ವರ್ಬಲ್ಲ ಇದು. ಮಸು ವರ್ಬು. ಆದರೆ ಅದೇ ಅಲ್ವಾ ಅಂತ ಕೇಳ್ಬೇಕಾದ್ರೆ ದೇಶ ಸೇರಿಸ್ತಾರೆ. ಸ್ಕರೆತ ದೆಸ್ ಆ ಥರ ಹೇಳಲ್ಲ. ಸ್ಕರೆತ ಅಂದೆಸ್. ಏನು 4 ಲೆವೆಲ್ ಇದು. ಓಕೆ, ಸ್ಕರೆತ. ಹೈ. ನೆಕ್ಸ್ಟು ಕಾನ್ವರ್ಸೇಷನ್. ಎ ಬಿ. ಎ ಸಾಗರ್ ಸಾನ್, ಬಿ ಚೈತ್ರ ಸಾನ್. ನೋಡಿ, ಚಿತ್ರ ನೋಡಿದ್ರೆ ಎಲ್ಲೋ ಫ್ರೆಂಡ್ ಇದ್ದಾರೆ, ಸ್ಟ್ರೀಟಲ್ಲಿ ಯಾರೋ ಇಂಟರ್ವ್ಯೂ ಬಂದು ಮಾಡ್ತಾ ಇದ್ದಾರೆ. ನೋಡೋಣ ಏನು ಅಂತ. ಹೈ ಸಾಗರ್ ಸಾನ್. ನಿವೊನ್ನು ಸೈಕಾತ್ಸು ನಿ ಸುಕುತೊ ದೊ ಒಮೊಯಿ ದೆಸು. ನಿಧಾನ ಕೂದಿ. ಸುಕುತೊ ಇಲ್ಲ ಸುಕುತೆ. ನೋಡಿ, ಒಂದೊಂದೇ ಅಕ್ಷರ. ಸುಯಿತೆ. ಹಾಂ, ಸುಯಿತೆ ದೊ ಒಮೊಯಿ ಮಸ್ಕಾ. ಹಾಂ, ನಿಹೊನ್ನೋ ಸೈಕಾತ್ಸು ನಿ ಸುಯಿತೆ ದೋ ಒಮೊಯಿಮಸ್ಕ. ಅರ್ಥ ಆಯ್ತಾ ಏನು ಅಂತ? ಲೈಫು. ಹಾಂ, ಏನು ಅನಿಸುತ್ತೆ ಇದರ ಬಗ್ಗೆ? ಜಪನೀಸ್ ಲೈಫ್ ಬಗ್ಗೆ ಏನು ಅನಿಸುತ್ತೆ? ಹಾಂ, ಅದೇ ಅವ್ರ ಬದುಕು ಅಲ್ಲಿದ್ದಾರೆ ಜಪಾನಲ್ಲಿ. ಸೊ ಕೇಳ್ತಾರೆ ಜಪಾನ್ ಬಗ್ಗೆ ಏನು ಅನಿಸುತ್ತೆ, ನಿಮ್ಮ ಜೀವನದ ಬಗ್ಗೆ ಕೇಳ್ತಾರೆ. ಹಾಂ, ಇವರು ಏನಂತಾರೆ? ಸೊ ದೆಸ್ನೆ ಬೆನ್ರಿ ದೆಸ್ಗ ಬುಕ್ಕಾಗ ತಕಾಯಿ ತೋ ಒಮೊಯಿಮಾಸ್. ಓ, ಹೌದಲ್ವಾ? ಕನ್ವೀನಿಯೆಂಟ್ ಇದ್ದರೂ ಪ್ರೈಸು ಜಾಸ್ತಿ ಇದೆ ಅಂತ ಅನಿಸುತ್ತೆ. ಹಾಂ, ಎಸ್, ಕರೆಕ್ಟ್. ಬೆನ್ರಿ ದೆಸಗ ಬುಕ್ಕಾಗ ತಕಾಯಿ ತೋ ಒಮೊಯಿಮಸ್. ಅದಕ್ಕೆ ಇವರು ವತಸಾನ್ ದೋ ಒಮೊಯಿಮಸ್ಕ. ಹಾಂ, ಅದೇ ವತ್ತೋಸಾನ್ ನಿಮಗೆ ಅನಿಸುತ್ತೆ ಅನಿಸುತ್ತೆ. ವತಾಶಿಮೋ ಒನಾಜಿ ಇಕೆನ್ ದೆಸ್. ಇದು ಗೊತ್ತಾ? ನನಗೂ ಸೇಮ್. ಇಕೆನ್ ಅಂದರೆ ಗೊತ್ತಿಲ್ಲ. ಒಪಿನಿಯನ್, ಅಭಿಪ್ರಾಯ. ನಂದು ಸೇಮ್ ಅಭಿಪ್ರಾಯ.
ಎಸ್. ಜಪಾನ್ ಅನಿಸುತ್ತಾ ಈ ಥರ ನಿಮಗೆ ನಿಜವಾಗ್ಲೂ ಕನ್ವೀನಿಯೆಂಟ್ ಇದ್ದರೂ ಸೆನ್ಸೆ ಅದ್ರ ಬೆಲೆ ಪ್ರೈಸಸ್ ಜಾಸ್ತಿ ಬುಕ್ಕಾಗ ತಕಾಯಿ. ಹೌದಾ? ಹೌದು. ಓಕೆ ಓಕೆ ಓಕೆ. ಎಲ್ಲ ಗ್ರಾಸರೀಸ್ ಎಲ್ಲ ಜಾಸ್ತಿ ಅನಿಸುತ್ತೇನಲ್ಲ ರೇಟು. ಸೆನ್ಸೆ. ಆ್ಯಪಲ್ಲು ಎಸ್ಪೆಷಲಿ ನಮ್ಮ ಇಂಡಿಯನ್ ಫ್ರೂಟ್ಸ್ ಏನಾದ್ರು ಬಂದ್ರೆ ಇಲ್ಲಿ ಸೀಬೆಕಾಯಿ ಅಥವಾ ಮಾವಿನ ಹಣ್ಣು ಬಂದ್ರೆ ತುಂಬಾನೇ ಜಾಸ್ತಿ ಅನ್ಸುತ್ತೆ ಸೆನ್ಸೆ. ಓಹೋ. ಓಕೆ 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 ಓಕೆ. ನೆಕ್ಸ್ಟ್ ಈಗ ಉಲ್ಟಾ ಚೈತ್ರ ಸಂಧ್ಯೆ. ನಿಹೋನ್ ನೋ ಸೈಕಾತ್ಸುನಿ ಅಲ್ಲ ಒಂದು ನಿಮಿಷ, ಅದಾಯಿತು. ಈಗ ನೀವು ಯಾವ್ದ್ರ ಬಗ್ಗೆ ಕೇಳಬೇಕು ಅಂದರೆ ನೋಡಿ, ಅತರಾಶಿ ಕೂಕೋ ಏರ್ಪೋರ್ಟ್. ಹೊಸ ಏರ್ಪೋರ್ಟ್ ಬಗ್ಗೆ, ಅದ್ರ ಬಗ್ಗೆ ಕೇಳಿ ಏನು ಅನಿಸುತ್ತೆ ಅಂತ. ಅತರಾಶಿ ಕೂಕೋನಿ ಸುಯಿತೆ ದೋ ಒಮೊಯ್ ಮಾಸ್ಕಾ. ಹಾಂ ಹೊಸ ಏರ್ಪೋರ್ಟ್ ಬಗ್ಗೆ ಏನ್ ಅನ್ಸುತ್ತೆ? ಹ್ಞೂ ಸರ್ ಸರ್. そうですね。 ಹ್ಞೂ 綺麗ですかちょっと交通が不便です。 ಹಾಂ ಈ ಸ್ವಲ್ಪ ಇದು ಪ್ರೊನೌನ್ಸ್ ಮಾಡಿ. 綺麗ですか ಕಾ ಹೇಳ್ತಿದ್ರಾ ಗಾ ಹೇಳ್ತಿದ್ರಾ? 綺麗ですか ಹಾಂ ಕಿರೇ ದೆಸ್ಗಾ ಕಿರೇ ದೆಸ್ಗಾ 綺麗ですが ಹಾಂ ಚೊತ್ತೋ ಕೋತ್ಸುಗಾ ಫುಬೆಂದೆಸ್. 不便です。 ಹಾಂ ಈಗ ನೀವು ಅಂತ ಅನಿಸುತ್ತೆ ಅಂತ ಹೇಳಬೇಕು.ちょっと交通が不便です。不便ですぎる。不便と思います。ಹಾಂ ಫುಬೆಂದ ತೋ ಮೊಯ್ಮಸ್.不便だ思います。ಹಾಂ ಇದು ನಾಡ್ಜೆಕ್ಟಿವು. ನಾಡ್ಜೆಕ್ಟಿವ್ ಏನಾಗುತ್ತೆ? ಫುಬೆಂದೆಸ್. ಇದು ಫುಬೆಂದ ತೋ ಮೊಯ್ಮಸ್. ಅರ್ಥ?不便だと思います。 ಹಾಂ ಅರ್ಥ? ಬ್ಯೂಟಿಫುಲ್ ಆಗಿದ್ರು ಸ್ವಲ್ಪ ಉತ್ಸವ ಕೋತ್ಸು ಅಂದರೆ ಟ್ರಾನ್ಸ್ಪೋರ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ಇನ್ಕನ್ವೀನಿಯೆಂಟ್ ಆಗಿದೆ ಅಂತ. ಹಾಂ ಇನ್ಕನ್ವೀನಿಯೆಂಟ್ ಆಗಿದೆ ಅಂತ ಅನಿಸುತ್ತೆ. ಹಾಂ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಟ್ರೈನ್ ವ್ಯವಸ್ಥೆ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ. ಹೊಸ್ದಾಗೇನೋ ಮಾಡಿಬಿಟ್ಟಿದ್ದಾರೆ ಏರ್ಪೋರ್ಟು, ನೋಡೋಕ್ಕೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನಿಗೆ ತೊಂದರೆ, ಆ ಥರ ಅರ್ಥ. ಹಾಂ ಉಲ್ಟಾ ನೀವು ಹೇಳಿ. ನೀವು ಸಾಗರ್ ಸರ್. ಓ ಅಲ್ಲ ಇನ್ನೂ ಇದೆ ಅಲ್ವಾ? ಸಾರಿ ಸಾರಿ ಸಾರಿ. ಹಾಂ ಮುಂದುವರಿಸಿ. ವತ್ತು ಸಾನ್ವಾ ದೋ ಒಮೊಯ್ ಮಾಸ್ಕಾ. ಹಾಂ ಸಾಗರ್ ಸರ್. ವತ್ತು ಸಾನ್ ಅವರು ಏನ್ ಅನ್ಸುತ್ತೆ? ಹಾಂ 私も同じ意見です。 ನಾನು ಕೂಡ ಒಂದೇ ಅಭಿಪ್ರಾಯ. ನಂದು ಕೂಡ ಒಂದೇ ಅಭಿಪ್ರಾಯ. ನಾನು ಕೂಡ ಸೇಮ್ ಅಭಿಪ್ರಾಯ. ಎಸ್. ನೆಕ್ಸ್ಟ್ ಚೈತ್ರ ಸಂಧ್ಯೆ. ಶುಶೋನೋ ಓ ಪ್ರೊನೌನ್ಸಿಯೇಷನ್ ಹೋಯ್ತು. ದೀರ್ಘಾಕ್ಷರ ಅಲ್ಲ, ಬರೀ ಶೂ ಅಷ್ಟೇ. ಇಲ್ಲಿ ಎಳಿಬಾರ್ದು. ಶುಶೋನೋ ನಾವು ಓದ್ತೀನಿ. ಶುಶೋ ಅಲ್ವಾ? ಇಲ್ಲಿ ಎಳಿತಿದ್ದೀರಾ ನೀವು, ಇಲ್ಲಿ ಎಳಿಬಾರ್ದು. ಶುಶೋನೋ ಹಾಂ ಸ್ಪೀಚ್. ಶುಶೋ ಅರ್ಥ? ಪ್ರೈಮ್ ಮಿನಿಸ್ಟರ್ದು ಸ್ಪೀಚ್. ಹಾಂ ಅದ್ರ ಬಗ್ಗೆ ಏನು ಅನಿಸುತ್ತೆ? ಎಸ್. ಶುಶೋನೋ ಸ್ಪೀಚುನಿ ಸುಯಿತೆ ಶುಶೋನೋ ಸ್ಪೀಚುನಿ ಸುಯಿತೆ ದೋ ಒಮೊಯ್ ಮಾಸ್ಕಾ. ಹಾಂ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಬಗ್ಗೆ ಏನು ಅನಿಸುತ್ತೆ? ಓ ಸರ್ ಸರ್. そうですね。面白いですが、いつもないです。ನಾಯಿ ಅಲ್ಲ, ನಾಗಾಯಿ.長いです。ಹಾಂ ಅಂತ ಅನಿಸುತ್ತೆ.長いと思いです。ಒಮೊಯ್ ದೆಸ್ ಅಲ್ಲ, ಒಮೊಯ್ ಮಸ್ ಅಂತ ಅನಿಸುತ್ತೆ. ಕನ್ನಡದಲ್ಲೂ ಇದೆ ನೋಡಿ, ಅನಿಸುತ್ತೆ.
ಅದು ವರ್ಬದು ಅಲ್ವಾ ಅನಿಸುತ್ತೆ. ಸೊ ಜಪನೀಸಲ್ಲಿ ಒಮೊಯಿಮಸ್. ಹಾಂ, ಇಂಟ್ರೆಸ್ಟಿಂಗ್ ಆಗಿದ್ರು ಇಟ್ಸುಮು ಅಂದರೆ ಗೊತ್ತಾ? ಪ್ರತಿ ಸಲ ಯಾವಾಗಲೂ ಯಾವಾಗಲೂ ಲಾಂಗ್ ಸ್ಪೀಚ್, ಲಾಂಗ್ ಸ್ಪೀಚ್ ಅಂತ, ಯಾವಾಗಲೂ ಲಾಂಗ್ ಉದ್ದವಾಗಿರುತ್ತೆ, ಲಾಂಗ್ ಸ್ಪೀಚ್ ಅನಿಸುತ್ತೆ. ಎಸ್, ಸುಗೋಯ್. ನೆಕ್ಸ್ಟ್ ನೀವೇ. ಸಾಗರ್ ಸರ್. ಸೈಕಿನ್ ನೋ ಕೊದೊಮೊ ಅಂದರೆ ಸೈಕಿನ್ ನೋ ಕೊದೊಮೊ ಅಂದರೆ ಇದು ಗೊತ್ತಾಯ್ತಾ? ಕೊದೊಮೊ ಅಂದರೆ ಮಕ್ಕಳು. ಕೊದೊಮೊ ಅಂದರೆ ಮಕ್ಕಳು. ಇದು ಗೊತ್ತಿಲ್ಲ. ಇತ್ತೀಚಿನ ಮಕ್ಕಳು. ಇತ್ತೀಚಿನ ಮಕ್ಕಳ ಬಗ್ಗೆ ಏನನ್ಸುತ್ತೆ? ಎಸ್. ಸೈಕೆನ್ನೋ ಕೊದೊಮೊ ನಿ ಇತ್ಸುತೆ ದೋ ಒಮೊಯ್ ದೆಸು ಕಾ? ನೋಡಿ ನಾವ್ತೀನಿ. ಸೈಕಿನ್ನೋ ಕೊದೊಮೊ ನಿ ತ್ಸುಯಿತೆ ದೋ ಒಮೊಯಿಮಾಸು ಕಾ? ನಿ ತ್ಸುಯಿತೆ ಟ್ರೈ ಮಾಡಿ. ಸೈಕೆನ್ನೋ ಕೊದೊಮೊ ನಿ ತ್ಸುಯಿತೆ ಈ ಬಂತು. ದೋ ಒಮೊಯಿಮಾಸು ಕಾ? ಹಾಂ, ಇಲ್ಲಿ ನೋ ಪ್ರಾಬ್ಲಮ್.そうですね。よく勉強しますが、本を読みません。ಅರ್ಥ? ಚೆನ್ನಾಗಿ ಓದ್ರು ಬುಕ್ಕನ್ನು ಓದಲ್ಲ. ಚೆನ್ನಾಗಿ ಓದ್ತಾರೆ ಆದ್ರೂ ಬುಕ್ಕನ್ನು ಓದಲ್ಲ ಅಂತ. ಎಸ್, ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಆದರೆ ಬುಕ್ಕನ್ನು ಓದಲ್ಲ ಅಂತೆ. ಅದನ್ನ ಹೇಳಿ. ಯೋಮನಾಯ್. ಎಸ್, ಯೋಮನಾಯ್. そうですね。よく勉強しますが、本を読まないと思います。ಚೆನ್ನಾಗಿ ಓದ್ತಾರೆ ಬುಕ್ಕನ್ನು ಓದಲ್ಲ ಅಂತ ಅನ್ಸುತ್ತೆ. ಚೆನ್ನಾಗಿ ಓದಿದ್ರು ಬುಕ್ಕನ್ನು ಓದಲ್ಲ, ಚೆನ್ನಾಗಿ ಅಭ್ಯಾಸ ಮಾಡಿದ್ರು ಬುಕ್ಕನ್ನು ಓದಲ್ಲ ಅಂತ ಅನಿಸುತ್ತೆ. ಎಸ್, ಕರೆಕ್ಟ್. ನೆಕ್ಸ್ಟ್ ಯಾರು? ಸಾಗರ್ ಸರ್. ಕಿನೋನೋ ಸೆನ್ಸೈನೋ ಓಹಾನಾಶಿ ವಾ ಒಮೊಶಿರೋಕತ್ತ ದೆಸ್ಯೋ? ನೋಡಿ ಹೋಗ್ತೀನಿ. ಕಿನೋನೋ ಸೆನ್ಸೇನೋ ಓಹಾನಾಶಿ ವಾ ಒಮೊಶಿರೋಕತ್ತ ದೆಸ್ಯೋ ಅಂದರೆ ನಿನ್ನೆಯ ಟೀಚರ್ನ ಮಾತು ಆಗುತ್ತೆ, ಇಲ್ಲ ಸ್ಪೀಚ್ ಆಗುತ್ತೆ, ಯಾವುದಾಗುತ್ತೆ ಅವ್ರ ಮಾತು ಅಲ್ಲ ಅವ್ರ ವಿಷಯ ಏನಾಗಿತ್ತು? ಇಂಟ್ರೆಸ್ಟಿಂಗ್ ಆಗಿತ್ತು ಕಣೋ ಥರ, ಇಷ್ಟು ಚೆನ್ನಾಗಿತ್ತು ಕಣೋ ಅಂತೀವಲ್ಲ ಆ ಥರ. ಒಮೊಶಿರೋಕತ್ತ ದೆಸ್ಯೋ ಅದಕ್ಕೆ ಬಿ ಏನಂತಾರೆ? ಸೋದೆಸ್ಕಾ ದೊನ್ನ ಹನಶಿ ದೆಸ್ತಕ. ಸರ್ ನಾವು ಸರ್ ಓದ್ಬಿಡ್ತೀನಿ ಫುಲ್ಲು. ಸೋದೆಸ್ಕಾ, ಹೌದಾ, ಎಂಥ ಸ್ಪೀಚ್ ಆಗಿತ್ತು. ಅದಕ್ಕೆ ಇವರು ಸೆನ್ಸೇವ ಇಚಿಬಾನ್ ತಾಯ್ಸೆತ್ಸುನ ಮೊನೋವ ತೊಮೊದಚಿದ ತೋ ಇಮಷ್ಟ. ಓಕೆ, ಇವ್ರು ಟೀಚರ್ ಹೇಳ್ತಾರೆ, ಏನಂತ ಹೇಳ್ತಾರೆ? ಇಚಿಬಾನ್ ತಾಯ್ಸೆತ್ಸುನ ಮೊನೋವ ತೊಮೊದಚಿದ. ಮುಖ್ಯವಾದ ವಸ್ತು ನಂಬರ್ 1 ಯಾರು ಅಂದರೆ ಫ್ರೆಂಡು. ಅದಕ್ಕೆ ಸೋದೆಸ್ಕಾ ವತಾಶಿವ ಸೋವ ಒಮೊಯಿಮಸೆಂಗ. ಹೌದಾ, ನಾನು ನನಗೆ ಆ ಥರ ಅನಿಸಲ್ಲ. ಆದರೆ ಓಕೆನಾ? ಎಸ್. ಈಗ ಓಕೆ, ನೀವೇ ಓದಿ. ಇಲ್ಲಿ ಏನು ಮಾಡಬೇಕು? ಎಲ್ಲ ಹಾಕಬೇಕು ಅಂದರೆ ಇಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಅಂತೀವಲ್ಲ, ಅಲ್ಲಿ ಹಾಕಬೇಕು ಈ ಸೆಂಟೆನ್ಸ್ನ ಅಷ್ಟೇ. ಇನ್ನೆಲ್ಲ ಸೇಮು. ಓಕೆ, ನೀವೇ ಓದ್ಬಿಡಿ ಫುಲ್ ಎಲ್ಲ.